ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ನೋಡಿದ್ರ ಪ್ರತಾಪ್ ಸಿಂಹ ಅವರನ್ನು ಸಂಸದರು ಅನ್ನೋದು ನೋಡದೆ ಹೇಗೆ ಎಳೆದಾಡ್ತಿದ್ದಾರೆ ಅಂತ. ಹೀಗೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ಈ ಪರಿಸ್ಥಿತಿ. ಮಾಜಿ ಸಚಿವ ಹಾಲಿ ಶಾಸಕ GT ದೇವೇಗೌಡರ ಮುಂದೆ ಅವರ ಮಾತನ್ನು ಲೆಕ್ಕಿಸದೆ ಈ ರೀತಿ ಎಳೆದಾಡಿ ಘೋಷಣೆ ಕೂಗಿ ಗೆರವ್ ಹಾಕಿದ್ದು ಯಾಕೆ? ಮಾಧ್ಯಮಗಳಲ್ಲಿ ನೀವು ನಿನ್ನೆ ಈ ಸುದ್ದಿ ನೋಡಿದ್ದೀರಾ. ಆದರೆ ಇವತ್ತು ನಾನು ಇನ್ಸೈಡ್ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ದಲಿತ ಮುಖಂಡರಿಗೆ ಯಾಕಿಷ್ಟು ಕೋಪ, ಯಾಕಿಷ್ಟು ರೋಷವೇಷ, ಯಾಕಿಷ್ಟು ಸಿಟ್ಟು? ಈ ಎಲ್ಲ ಹೇಳೋಕ್ಕೂ ಮುನ್ನ ಒಂದು ಸ್ವಲ್ಪ ಆಯುಧ ಕಡೆ ಹೋಗಿ ಬರೋಣ. ವೀಕ್ಷಕರೇ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಪದೇ ಪದೇ ಹೇಳ್ತಾನೆ ಇದ್ದೀವಿ. ಯಾಕೆಂದರೆ ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಕೊಡುಗೆ ಅತಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. 500 ವರ್ಷಗಳ ಬಳಿಕ ತನ್ನ ಜನ್ಮಭೂಮಿಗೆ ಮರಳಿದ ಮಂದಿರದ ಗರ್ಭಗುಡಿಯಲ್ಲಿ ಕಂಗೊಳಿಸುತ್ತಿರುವ, ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಯಜಮಾನಿಕೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಮುದ್ದು ಮುಖದ ಮಂದಸ್ಮಿತ ಬಾಲರಾಮನ ವಿಗ್ರಹ ಕೆತ್ತನೆಯಾಗಿರುವುದು ಕರ್ನಾಟಕದ ಕಲ್ಲಿನಿಂದ. ಅದರಲ್ಲೂ ಮನಸ್ಸಿನ ನಾಡು ಅಂತ ಕರೆಸಿಕೊಳ್ಳುವ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಹಾರೋಹಳ್ಳಿ ಸಮೀಪದ ಗುಜ್ಜೆಗೌಡನಪುರ ಗ್ರಾಮದ ದಲಿತರೊಬ್ಬರ ಜಮೀನಿನಲ್ಲಿ. ವೀಕ್ಷಕರೇ, ರಾಮ ಒಂದು ವರ್ಗ ಒಂದು ಜಾತಿಗೆ ಸೀಮಿತವಾದರಲ್ಲ. ಆದರೆ ಹೊಲಸು ರಾಜಕೀಯದಿಂದ ಜಾತಿ ಅನ್ನೋದು ಎಲ್ಲ ಕಡೆಯೂ ಹಾಸುಹಕ್ಕಾಗಿದೆ. ಹೀಗಾಗಿ ದಲಿತರೊಬ್ಬರ ಜಮೀನು ಅಂತ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ವೀಕ್ಷಕರೇ, ತಮ್ಮ ಜಮೀನಿನಿಂದ ಕಲ್ಲು ತೆಗೆದುಕೊಂಡು ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ದಲಿತ ಸಮುದಾಯಕ್ಕೆ ಸೇರಿದ ಜಮೀನು ಮಾಲೀಕ ರಾಮದಾಸ್ ಅನ್ನೋರು ಫುಲ್ ಖುಷಿಯಾಗಿದ್ದಾರೆ. ಹೀಗಾಗಿ ಆ ಸ್ಥಳದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಬೇಕೆಂದು ಅದಕ್ಕೆ ತಾನು 4 ಗುಂಟೆ ಜಮೀನು ನೀಡುತ್ತೇನೆ ಎಂದು ಗ್ರಾಮದ ಮುಖಂಡರ ಗಮನಕ್ಕೆ ತರುತ್ತಾರೆ. ಹೀಗಾಗಿ ಗ್ರಾಮದ ಮುಖಂಡರೆಲ್ಲ ಸೇರಿ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ದಿನದಂದೇ, ಅಂದರೆ ನಿನ್ನೆ ರಾಮ ಮಂದಿರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಅದಕ್ಕಾಗಿ ಶಾಸಕ GT ದೇವೇಗೌಡ ಸೇರಿದಂತೆ ಕೆಲ ಕಾಂಗ್ರೆಸ್ ಮತ್ತು JDS ಮುಖಂಡರಿಗೆ ಆಹ್ವಾನ ನೀಡುತ್ತಾರೆ. ಆದರೆ ಗುದ್ದಲಿ ಪೂಜೆಗೆ ಶಾಸಕ GT ದೇವೇಗೌಡ ಜೊತೆ ಸಂಸದ ಪ್ರತಾಪ್ ಸಿಂಹ ಕೂಡ ಗುಜ್ಜೆಗೌಡನಪುರಕ್ಕೆ ಬರ್ತಾರೆ. ಆದರೆ ಇದಕ್ಕೆ ಕೆಲ ಮುಖಂಡರು, ದಲಿತರು ವಿರೋಧ ವ್ಯಕ್ತಪಡಿಸುತ್ತಾರೆ. ಅದರಲ್ಲೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಸೂರ್ಯ ಸೇರಿದಂತೆ ಕೆಲ JDS ಮುಖಂಡರು ಕೂಡ ಪ್ರತಾಪ್ ಸಿಂಹ ಆಗಮನಕ್ಕೆ ಬಹಳ ವಿರೋಧ ವ್ಯಕ್ತಪಡಿಸಿ ಗೆರವಾಗ್ತಾರೆ. ಪ್ರತಾಪ್ ಸಿಂಹ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ, ಆದರೂ ಬಂದಿದ್ದಾರೆ. ಇಲ್ಲೂ ಕೂಡ ಜಾತಿ ರಾಜಕೀಯ ಮಾಡಲು ಬಂದಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಈ ಗ್ರಾಮಕ್ಕೆ ಕಾಲಿಡಕೂಡದು. ದಲಿತ ವಿರೋಧಿಯಾಗಿರುವ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ದಲಿತರ ಜಮೀನಿನಲ್ಲಿ ತಲೆ ಎತ್ತುತ್ತಿರುವ ರಾಮ ಮಂದಿರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಬಾರದು ಅಂತ ಘೋಷಣೆ ಕೂಗಿ ಗೆರವ್ ಆಗ್ತಾರೆ. ಈ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗುತ್ತೆ. ಗೊಂದಲದ ವಾತಾವರಣ ನಿರ್ಮಾಣವಾಗುತ್ತೆ. ಶಾಸಕ GT ದೇವೇಗೌಡ ಎಷ್ಟೇ ಮನವಿ ಮಾಡಿದ್ರು ದಲಿತ ಮುಖಂಡರು GT ದೇವೇಗೌಡರ ಮಾತನ್ನು ಲೆಕ್ಕಿಸದೆ ಪ್ರತಾಪ್ ಸಿಂಹ ಅವರನ್ನು ಎಳೆದಾಡುತ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಳೆದಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಕೂಡದು, ಇಷ್ಟು ದಿನ ಇಲ್ಲದೆ ಈಗ ಯಾಕೆ ಬಂದಿದ್ದೀರಾ ಅಂತ ಪ್ರತಾಪ್ ಸಿಂಹ ಅವರನ್ನು ಕ್ವಶನ್ ಮಾಡ್ತಾರೆ. ಕೊನೆಗೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಯತ್ನಿಸುತ್ತಾರೆ. ಆದರೆ ಪೊಲೀಸರ ಮನವಿಗೂ ದಲಿತ ಮುಖಂಡರು ಕ್ಯಾರೆ ಅನ್ನೋದಿಲ್ಲ. ಹೀಗಾಗಿ ಸಂಸದ ಪ್ರತಾಪ್ ಸಿಂಹ ಅವರು ದಲಿತರ ಆಕ್ರೋಶಕ್ಕೆ ಗುರಿಯಾಗಿ ಅಲ್ಲಿಂದ ತೆರಳಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಇದು ನಿನ್ನೆ ನಡೆದ ಇನ್ಸೈಡ್ ಡೀಟೇಲ್ಸ್. ಈ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್. ನ್ಯೂಸಲ್ಲಿ ನಾವೇ ಬೆಸ್ಟ್. ಯಾರು